ಈ ಗಾಡಿ ನೋಡಕ್ಕೆ ಸುಮಾರಾಗಿದೆ, ಆದ್ರೆ ಫೀಚರ್ಸ್ ಅಂತ ಬಂದ್ರೆ ಏನೇನ್ ಫೀಚರ್ಸ್ ಸಿಗುತ್ತೆ ಗೊತ್ತಾ? ಈ ಗಾಡಿ ನಮ್ಗೆ ರೀಜನ್ ಸಿಗುತ್ತೆ, ಅಂದ್ರೆ ಆಟೋಮೆಟಿಕ್ ನಾವು ಗಾಡಿಲಿ ಹೋಯ್ತಾನೆ ಚಾರ್ಜಿಂಗ್ ಆಯ್ತಾ ಇರ್ತದೆ ಬ್ಯಾಟ್ರಿ. ಅಕಸ್ಮಾತ್ ನಮ್ಗೆ ಎಕ್ಸಲೇಟರ್ ಕೊಟ್ಟಿ ಬೇಜಾರಾಯ್ತು ಅಂದ್ರೆ ಕ್ರೂಸ್ ಕಂಟ್ರೋಲ್ ಹಾಕೊಂಡು ಆರಾಮಾಗಿ ಹೋಗ್ಬೋದು. ಅಪ್ಪಲ್ಲಿ ಕಾಲ್ ಕೊಟ್ಕೊಂಡು ಗಾಡಿನ ನಿಲ್ಸೋ ಅವಶ್ಯಕತೆನೇ ಇಲ್ಲ, ಹಿಲ್ ಹೋಲ್ಡ್ ಇದೆ. ಸೊ ಫೋನ್ ಏನಾರ ಬತ್ತಾ, ಮೆಸೇಜ್ ಏನಾರ ಬತ್ತಾ, ನೋಟಿಫಿಕೇಶನ್ ನಮ್ಗೆ ಬರುತ್ತೆ. ಆಪ್ ಹಾಕೊಂಡು ಹೋಗ್ಬೇಕು ಅಂದ್ರೆ ಮೊಬೈಲ್ ನೋಡ್ಕೊಂಡೇ ಹೋಗ್ಬೇಕು ಅನ್ನೋದೇನಿಲ್ಲ. ಈ ಒಂದು ಗಾಡಿಗೆ ಬ್ಲೂಟೂತ್ ಮುಖಾಂತರ ಮೊಬೈಲ್ ನ ಕನೆಕ್ಟ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡ್ರೆ ಮುಗೀತು. ಗಾಡಿ ಇರುವಂತ ಟರ್ನ್ ಬೈ ಟರ್ನ್ ಡಿಸ್ಪ್ಲೇ ಅಲ್ಲಿ ನಮ್ಗೆ ಯಾವ ಡೈರೆಕ್ಷನ್ ಹೋಗ್ಬೇಕು ಅಂತ ತೋರಿಸ್ಬಿಡುತ್ತೆ. ಅಕಸ್ಮಾತ್ ಗಾಡಿ ಏನಾರ ಗಾಡಿ ಬೀಳ್ತಾ ಇದಂಗೆ ಇಮಿಡಿಯೇಟ್ಲಿ ಗಾಡಿದು ಮೋಟ್ರು ಆಫ್ ಆಗೋಗುತ್ತೆ. ಹೆಲ್ಪ್ ಮಾಡಕ್ ಬಂದು ಎಕ್ಸಲೇಟರ್ ಏನಾರ ಮಿಸ್ ಆಗಿ ಕೊಟ್ಬಿಟ್ರು ಅಂದ್ರೆ ಗಾಡಿ ಮೂವೇ ಆಗಲ್ಲ. ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಇಮಿಡಿಯೇಟ್ಲಿ ಅಲರ್ಟ್ ಔಟ್ ಆಗುತ್ತೆ. ಜೊತೆಗೆ ಯಾರು ನಿಮ್ ಫ್ರೆಂಡ್ಸ್ ಬಂದ್ಬಿಟ್ಟು ಗಾಡಿ ಕೊಡು ಮಗ, 5 ನಿಮಿಷ ಬಂದೆ ಟೀ ಕುಡ್ಕೊಬತ್ತೀನಿ, ಜ್ಯೂಸ್ ಕುಡ್ಕೊಬತ್ತೀನಿ, ದಮ್ ಮಾಡ್ಕೊಬತ್ತೀನಿ ಅಂತಾರ, ಕೊಡಿ ಆರಾಮಾಗ. ನೀವು ಯಾವ ಏರಿಯಾ ಲಾಕ್ ಮಾಡ್ತೀರಾ ಆ ಏರಿಯಾ ಬಿಟ್ಟು ಆಚೆ ಹೋಗಕ್ಕಾಗಲ್ಲ, ಜಿಯೋ ಫೆನ್ಸಿಂಗ್ ಇದೆ. ಜೊತೆಗೆ 5 ನಿಮಿಷ ಅಂತ ಅಂದ್ಬಿಟ್ಟು 1 ಅವರ್ ಆದ್ರೂ ಬರಲ್ಲ ಫ್ರೆಂಡ್ಸ್, ಅಂತವ್ರಿಗೂ ಗಾಡಿ ಕೊಡಿ ಪರವಾಗಿಲ್ಲ. ಟೈಮ್ ಫೆನ್ಸಿಂಗ್ ಇದೆ, 5 ನಿಮಿಷ ಅಂತ ಲಾಕ್ ಮಾಡಿದ್ರೆ ಅವ್ರ 5 ನಿಮಿಷಕ್ಕಿಂತ ಜಾಸ್ತಿ ಗಾಡಿನ ಓಡ್ಸಕ್ಕೆ ಆಗಲ್ಲ, ಇಮಿಡಿಯೇಟ್ಲಿ ಗಾಡಿ ಆಫ್ ಆಗೋಗುತ್ತೆ. ಹೀಗೆ ಸುಮಾರು ಆಪ್ಷನ್ಸ್ ನಮ್ಗೆ ಈ ಟಿವಿಎಸ್ ಆರ್ಬಿಟರ್ ಎಲೆಕ್ಟ್ರಿಕ್ ಸ್ಕೂಟರ್ ಸಿಗ್ತಾ ಇದೆ. ನಿಮ್ಗೆ ಯಾವ ಫೀಚರ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ.